ಅದಾದ ಬಳಿಕ ಶಾಸಕಾಂಗ ಪಕ್ಷದ ಸಭೆಯಿಂದ ಹೊರಬಂದು ಟೀ ಬ್ರೇಕ್ನತ್ತ ಹೊರಟಿದ್ದಾರೆ ಮೂವರು ಪ್ರಮುಖ ನಾಯಕರು. ಯಾರ್ಯಾರು? ಸಿದ್ದರಾಮಯ್ಯ ಅವರು, ಸುರ್ಜೇವಾಲಾ ಅವರು ಹಾಗೆ ಕೆಸಿ ವೇಣುಗೋಪಾಲ್ ಅವರು. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ನಿರ್ಣಯವನ್ನ ಮಂಡಿಸಿ ಹೊರತೆರಳಿದ್ದಾರಲ್ಲ ಸಿದ್ದರಾಮಯ್ಯ. ಇದು ಒಂದು ರೀತಿ ಅನಿರೀಕ್ಷಿತವಾದಂತಹ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಉಳಿತಾರೆ ಸಿಎಲ್ಪಿ ಸಭೆಯಲ್ಲಿ. ಆ ಸಭೆ ಮುಕ್ತಾಯದ ತನಕ ಬಹಳ ಸುದೀರ್ಘವಾಗಿ ಇದು ನಡೆಯುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು. ಬಟ್ ಹಾಗಾಗಿಲ್ಲ ಅನ್ನುವಂಥ ಅಪ್ಡೇಟ್. ನಿರ್ಣಯ ಮಂಡಿಸಿ ಹೊರತೆರಳಿದ್ದಾರೆ ಸಿದ್ದರಾಮಯ್ಯ. ಅನಿರೀಕ್ಷಿತವಾಗಿ ಹೊರತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಸಿದ್ದರಾಮಯ್ಯ ಈ ಮೂರು ಜನ ನಾಯಕರು ಒಂದು ಟೀ ಬ್ರೇಕ್ನ ನೆಪದಲ್ಲಿ ಒಟ್ಟು ಸೇರಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಲೈವ್ ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನಾನು ಆಗ್ಲೇ ಉಲ್ಲೇಖ ಮಾಡಿದೆ, ಸಭೆ ಆರಂಭ ಆಗಿ 5 ನಿಮಿಷ ಆಗಿಲ್ಲ. 5 ನಿಮಿಷದಲ್ಲಿ ಸಿದ್ದರಾಮಯ್ಯ ಅವರು ಹೊರಗಡೆ ಬಂದ್ರು. ಅವ್ರ ಜೊತೆ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಯಾಕೆ ಬಂದ್ರು, ಏನಾಯ್ತು, ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಏನಾಯ್ತು ಸಿಎಲ್ಪಿ ಸಭೆಯಲ್ಲಿ? ಸದ್ಯ ಈ ಪ್ರತ್ಯೇಕ ಸಭೆ ನಡೀತಾ ಇದೆ. ಸಿದ್ದರಾಮಯ್ಯ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಆ ಸಭೆಯ ಹಿಂದಿರುವಂತಹ ಉದ್ದೇಶ ಏನು, ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಹರೀಶ್? ವಿಜಯಶ್ರೀ, ಸಿಎಲ್ಪಿ ಸಭೆ ಅನಿರೀಕ್ಷಿತ ಘಟನೆಗೆ ಸಾಕ್ಷಿಯಾಗಿದೆ. ಸಭೆ ಆರಂಭವಾದಂಥ 5 ನಿಮಿಷದಲ್ಲೇ ಕೂಡ ಸಿದ್ದರಾಮಯ್ಯ ಅವರು, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ 3 ಜನನು ಎದ್ದು ಹೊರಗಡೆ ಬಂದವ್ರೆ. ಆರಂಭದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡ್ತಾರೆ. ಅಂದ್ರೆ ನಾನು ರಾಜೀನಾಮೆ ನೀಡಿದ್ದೇನೆ, ಮುಂದಿನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂತಹ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಮೋದನೆಯನ್ನು ಕೊಡ್ತಾರೆ. ಸೊ ಅದಾದ ನಂತರ ಎಲ್ಲ ಶಾಸಕರು ಕೈ ಎತ್ತುತ್ತಾರೆ. ಅಂದ್ರೆ ನಾವು ಅನುಮೋದನೆ ಇದೆ, ನಾವು ಒಪ್ಕೊಂಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಶಾಸಕರು ಕೈ ಎತ್ತುತ್ತಾರೆ. ಅದಾದ ನಂತರ 5 ನಿಮಿಷಗಳ ಕಾಲ ಬ್ರೇಕ್ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ಸಿದ್ದರಾಮಯ್ಯ, ಸುರ್ಜೇವಾಲಾ, ವೇಣುಗೋಪಾಲ್ 3 ಜನನು ಕೂಡ ದಿಢೀರನೆ ಎದ್ದು ಹೊರಗಡೆ ಬರ್ತಾರೆ. ಸಿದ್ದರಾಮಯ್ಯ ಅವರ ಕೊಠಡಿಗೆ ತೆರಳಿದ್ದಾರೆ ವೇಣುಗೋಪಾಲ್, ಸುರ್ಜೇವಾಲಾ ಅವರು. ಸೊ ಅಲ್ಲಿ ಏನೆಲ್ಲ ಚರ್ಚೆ ಆಗ್ತಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಆದರೆ ಒಂದಂತೂ ಸ್ಪಷ್ಟ ಆಗ್ತಿದೆ, ಒಂದು ಸಿದ್ದರಾಮಯ್ಯ ಅವರು ಲಿಫ್ಟ್ ಇಂದ 3rd ಫ್ಲೋರ್ ಅಲ್ಲಿ ಸಭೆಗೆ ಆಗಮಿಸುವಂತ ಸಂದರ್ಭದಲ್ಲಿ ಕೂಡ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯ ಅವರ ಕಿವಿಗೆ ಏನೋ ಒಂದು ಮಾತನ್ನು ಹೇಳುವಂತ ಒಂದು ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ 10 ನಿಮಿಷದೊಳಗಡೆ ದಿಢೀರ್ನೆ ಕೂಡ ಅದು ರೆಸೊಲ್ಯೂಷನ್ ಪಾಸ್ ಮಾಡಿ ಸಿದ್ದರಾಮಯ್ಯ ಅವರು ಹೊರಗಡೆ ಬರ್ತಾರೆ. ಇದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಒಂದು ಸಿಎಲ್ಪಿ ಸಭೆಯಲ್ಲಿ 5 ನಿಮಿಷಗಳ ಕಾಲ ಬ್ರೇಕ್ ಕೊಡುವಂಥದ್ದು, ಕಾಫಿ ಟೀಗೆ ಬ್ರೇಕ್ ಕೊಡುವಂಥ ಆ ಥರ ಪ್ರೊಸೀಜರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಅದಕ್ಕೊಂದು ಬ್ರೇಕ್ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ಸಿದ್ದರಾಮಯ್ಯವರು ಮತ್ತು ವೇಣುಗೋಪಾಲ್, ಸುರ್ಜೇವಾಲಾ ಹೊರಗಡೆ ಹೋಗಿದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಈಗ ಎಲ್ಲರೂ ಕೂಡ ಶಾಸಕರು ಕಾಫಿ ಟೀಯನ್ನು ಸವಿತಿದ್ದಾರೆ. ಹಾಗಾಗಿ ಬ್ರೇಕ್ ಅನ್ನುವಂಥ ಕಾರಣ ನೀಡಿ ಸೊ ಸಭೆಯಲ್ಲಿ ಇದ್ದಾರೆ. ಸಭೆಯಿಂದ ಈಗ ಸಿದ್ದರಾಮಯ್ಯ, ಒಂದು ವೇಣುಗೋಪಾಲ್, ಸುರ್ಜೇವಾಲಾ ಹೊರಗಡೆ ಇದ್ದಾರೆ. ಅದು ಯಾಕೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದಂತೂ ಅಲ್ಲಿ ಹೇಳಿರುವಂಥ ಸಭೆಯಲ್ಲಿ ಸಿದ್ದರಾಮಯ್ಯರು ರೆಸೊಲ್ಯೂಷನ್ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ, ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ, ನೂತನ ಆಯ್ಕೆ ಅನ್ನುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು, ಹೈಕಮಾಂಡ್ ಅದನ್ನು ಘೋಷಣೆ ಮಾಡುತ್ತೆ ಅನ್ನುವಂಥ ಮಾತನ್ನ ಹೇಳಿ ಅವರು ಈಗ ಹೊರಗಡೆ ಬಂದಿರುವಂಥದ್ದು. ಹಾಗಾಗಿ ಯಾಕೆ ಅನ್ನುವಂಥ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಟ್ಟಿದೆ. ಅಂದ್ರೆ ದಿಢೀರ್ನೆ ಎದ್ದು ಬಿಡುವಂತ ಅಥವಾ ಬ್ರೇಕ್ ಕೊಡುವಂತ ಸನ್ನಿವೇಶ ಸಂದರ್ಭ ಏನ್ ಕಾರಣ ಅನ್ನುವಂಥ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅದರ ಪ್ರೊಸೀಜರ್ ಕೂಡ ಇಲ್ಲ, ಆ ರೀತಿ ಕೊಡಲೇಬೇಕು ಅನ್ನುವಂಥ ಪ್ರೊಸೀಜರ್ ಕೂಡ ಇಲ್ಲ ಅನ್ನುವಂಥದ್ದು ಹೇಳ್ತಿದ್ದಾರೆ. ಆದ್ರೆ ಈಗ 5 ನಿಮಿಷಗಳ ಕಾಲ ಅನ್ನುವಂಥ ಮಾತನ್ನ ಹೇಳಿ ಸಿದ್ದರಾಮಯ್ಯ ಹೋಗಿದ್ದಾರೆ. ಈಗ ಸುಮಾರು 10 ನಿಮಿಷಕ್ಕೆ ಹೆಚ್ಚು ಹೊತ್ತಾಗಿದೆ. ಇನ್ನೂ ಕೂಡ ಸಿದ್ದರಾಮಯ್ಯ, ವೇಣುಗೋಪಾಲ್, ಸುರ್ಜೇವಾಲಾ ಆಗಮಿಸಿಲ್ಲ. ಸಿದ್ದರಾಮಯ್ಯ ಕೊಠಡಿಯಲ್ಲೇ ಕೂಡ ಅವ್ರು 3 ಮಾತುಕತೆ ನಡೆಸ್ತಾರೆ, ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಏನ್ ಚರ್ಚೆ ಆಗ್ತಿದೆ, ಯಾವ ವಿಚಾರ ಚರ್ಚೆ ಆಗ್ತಿದೆ, ಯಾಕೆ ಈ ದಿಢೀರ್ ಬೆಳವಣಿಗೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದು ಸಿಎಲ್ಪಿ ಸಭೆಯಲ್ಲಿ ಒಂದು ಹೈಡ್ರಾಮಾ ಅನ್ನುವಂಥ ರೀತಿಯಲ್ಲಿ ಕೂಡ ಈಗ ಒಂದು ಸನ್ನಿವೇಶಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯರು ಕೂಡ ಈಗ ಅವ್ರ ಕೊಠಡಿಯಲ್ಲಿ ಇದ್ದಾರೆ. ವೇಣುಗೋಪಾಲ್ ಜೊತೆ, ಸುರ್ಜೇವಾಲಾ ಜೊತೆ ಏನ್ ವಿಚಾರ ಚರ್ಚೆ ಮಾಡ್ತಾವ್ರೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದ್ರೆ 5 ನಿಮಿಷದ ಅಷ್ಟೇ ನಾವು ವಾಪಸ್ ಬರ್ತೀವಿ ಅಂತ ಹೇಳಿದ್ರು. ಈಗ 10 ನಿಮಿಷಗಳ ಕಾಲ ಮುಗಿದೋಗಿದೆ, ಇನ್ನೂ ಕೂಡ ಅವ್ರು ಆಗಮಿಸಿಲ್ಲ. ಹಾಗಾಗಿ ಏನೆಲ್ಲ ಚರ್ಚೆ ಆಗ್ತಿದೆ ಅನ್ನುವಂಥದ್ದು ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ವಿದ್ಯಾಶ್ರೀ. ಹರೀಶ್, ಈಗ 5 ನಿಮಿಷಗಳ ಬ್ರೇಕ್ ಅಂತ ಹೇಳಿದ್ರು, ಹೌದು, ಇನ್ನೂ ಬಂದಿಲ್ಲ, ಬರಬಹುದು. ಸಭೆ ಎಷ್ಟು ಹೊತ್ತು ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದಾದಂತಹ ನಂತರದಲ್ಲಿ ಸಿಎಲ್ಪಿ ಸಭೆಯಲ್ಲಿ ಏನು ನಿರೀಕ್ಷೆ ಇತ್ತು, ಏನು ಸಭೆಗಳಾಗಬೇಕು, ಯಾರ್ಯಾರು ಮಾತನಾಡಬೇಕು, ಆ ಕಂಪ್ಲೀಟ್ ಪ್ರೊಸೀಜರ್
ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ. ಜೊತೆಗೆ ಸಿದ್ದರಾಮಯ್ಯ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇವರ ಸಭೆ ಇನ್ನೆಷ್ಟು ಹೊತ್ತು ಕಂಟಿನ್ಯೂ ಆಗಬಹುದು ಅಂತ ಹೇಳಿ, ಈ ಪ್ರತ್ಯೇಕ ಸಭೆ ಯಾಕೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಇದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹರೀಶ್, ಖಂಡಿತವಾಗಿ ವಿದೇಶಿ, ಯಾಕಂತಂದ್ರೆ ಸಿದ್ದರಾಮಯ್ಯ ತಮ್ಮ ಕೊಠಡಿಗೆ ತೆರಳಿದ್ದಾರೆ, ವೇಣುಗೋಪಾಲ್ ಅವರೆಲ್ಲ ಚರ್ಚೆ ಮಾಡ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. 5 ನಿಮಿಷಗಳ ಕಾಲ ಬ್ರೇಕ್ ಅಂತ ಹೇಳಿದ್ರು, ನೀನು ಕೆಲವೇ ಹೊತ್ತಿನಲ್ಲಿ ಕೂಡ ಅವರು ಬಂದು ಆಗಮಿಸ್ತಾರೆ ಅಂತ ಹೇಳಲಾಗ್ತದೆ. ಬಂದ ನಂತರ ಮತ್ತೆ ಪ್ರೊಸೀಜರ್ ಏನಿದೆ ಅದು ಮುಂದುವರಿಯುತ್ತೆ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಮುಂದೆ ಇರುವಂಥದ್ದು ಈಗಾಗಲೇ ರೆಸಲ್ಯೂಷನ್ ಪಾಸ್ ಆಗಿದೆ, ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಆದರೆ ಮುಂದೆ ಯಾರು ನೂತನ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂಥ ಅಧಿಕೃತ ಘೋಷಣೆ ಹೈಕಮಾಂಡ್ ನಾಯಕರಿಂದ ಆಗುತ್ತೆ. ಯಾಕಂದ್ರೆ ವೇಣುಗೋಪಾಲ್ ಅವರು ಇದ್ದಾರೆ, ಸುರ್ಜೇವಾಲಾ ಅವರು ಇದ್ದಾರೆ, ಇವರಿಬ್ಬರು ಕೂಡ ಅಲ್ಲಿರುವಂಥ ಕಾರಣಕ್ಕಾಗಿ ಯಾರು ನೂತನ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂಥ ವಿಚಾರವನ್ನ ಅಥವಾ ಅಧಿಕೃತವಾಗಿ ಹೆಸರನ್ನ ಘೋಷಣೆ ಮಾಡಬೇಕಾರೆ. ಹಾಗಾಗಿ ಆ ಒಂದು ಸನ್ನಿವೇಶಕ್ಕೆ ಕೂಡ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಕ್ಷಿ ಆಗುತ್ತೆ ಅಂತ ಹೇಳಲಾಗ್ತದೆ. ಸೊ ಒಂದು ಅವರಾದ ನಂತರ ಹಕ್ಕು ಮಂಡಿಸುವಂತ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಸೇರಿದಂತೆ 10 ಜನ ನಾಯಕರು ಲೋಕಭವನಕ್ಕೆ ತೆರಳುತ್ತಾರೆ. ಅಲ್ಲೋಗಿ ಸರ್ಕಾರ ಮಂಡನೆಯ ಹಕ್ಕನ್ನು ಮಂಡಿಸ್ತಾರೆ. ಆದರೆ ಅದಕ್ಕೂ ಮೊದಲು ಸಿದ್ದರಾಮಯ್ಯ ಕೆಲವೇ ಹೊತ್ತಿನಲ್ಲಿ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಒಂದು 12-15 ನಿಮಿಷಗಳ ಕಾಲ ಆಗಿದೆ, ಇನ್ನೂ ಕೂಡ ಅವರು ಇನ್ನೂ ಆಗಮಿಸಿಲ್ಲ. ಹಾಗಾಗಿ ಇದು ಒಂದು ರೀತಿ ಸಾಕಷ್ಟು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ, ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿದೆ. ದಿಢೀರ್ನೆ CLP ಸಭೆ ಆರಂಭದಲ್ಲೇ ಕೆಲವು ಹೊತ್ತಿನ ನಂತರ ಈ ರೀತಿ ಬ್ರೇಕ್ ತಗೊಂಡು ಹೊರಗಡೆ ಬಂದಿದ್ದಾದ್ರೆ ಯಾಕೆ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳು ಕೂಡ. ಈಗ ಹರೀಶ್, ಹೈಕಮಾಂಡ್ ನಾಯಕರ ಜೊತೆಗೆ ಈಗ ಸುರ್ಜೇವಾಲಾ ಇರಬಹುದು, ಕೆ.ಸಿ. ವೇಣುಗೋಪಾಲ್ ಅವರು ಇರಬಹುದು, ಮೊನ್ನೆ ರಾಜೀನಾಮೆ ಕೊಟ್ಟಂತಹ ಮರುದಿನ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ಎಲ್ಲವನ್ನ ಕೂಡ ಚರ್ಚೆ ಮಾಡಿಕೊಂಡು ಅಲ್ಲಿಂದ ವಾಪಸ್ ಆಗಿದ್ದಾರೆ. ಚರ್ಚೆಯನ್ನ ಮಾಡಿ ವಾಪಸ್ ಆದಂತಹ ನಂತರದಲ್ಲಿ ಇವತ್ತು ನಡೀತಾ ಇರುವಂತಹ CLP ಮೀಟಿಂಗ್ ಇದು. ಮೀಟಿಂಗ್ ಆರಂಭ ಆಗಿ 5 ನಿಮಿಷ ಆಗಿಲ್ಲ, ಮತ್ತೆ ಆ ಇಬ್ಬರು ನಾಯಕರ ಜೊತೆ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆ ತಮ್ಮ ಕೊಠಡಿಯಲ್ಲಿ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾರೆ ಅಂತಂದ್ರೆ ಸಹಜವಾಗಿ ಏನಾದ್ರೂ ಟ್ವಿಸ್ಟ್ ಇದೆಯಾ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಮೂಡುತ್ತೆ. ಹಾಗಾಗಿ ಏನು ಮಾತುಕತೆ ನಡೀತಾ ಇರಬಹುದು, ಯಾವುದಾದ್ರೂ ಷರತ್ತುಗಳ ಬಗ್ಗೆ ಅಥವಾ ಮುಂದಾಗುವಂತಹ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ನಿಲುವೇನು ಅನ್ನೋದನ್ನ ಈಗಲೇ ಕನ್ಫರ್ಮ್ ಮಾಡ್ಕೊಳ್ಬೇಕು ಅನ್ನುವಂತಹ ಪಟ್ಟಿಗೇನಾದ್ರೂ ಸಿದ್ದರಾಮಯ್ಯ ಬಿದ್ದಿದ್ದಾರಾ ಗೊತ್ತಿಲ್ಲ. ಸ್ಪೆಕ್ಯುಲೇಷನ್ಸ್ ಅಷ್ಟೇ, ಹೀಗೇನಾದ್ರೂ ಆಗಿರಬಹುದಾ ಅಂತ ಹೇಳಿ ಅಲ್ಲೇನ್ ಮಾಹಿತಿ ಸಿಗ್ತಾ ಇದೆ ಹರೀಶ್ ತಮ್ಗೆ? ವಿದೇಶದಲ್ಲಿ ಖಂಡಿತವೂ ಕೂಡ, ಯಾಕಂತಂದ್ರೆ CLP ಸಭೆ ಆರಂಭವಾದ 5-6 ನಿಮಿಷಗಳಲ್ಲೇ ಈ ರೀತಿ ಬ್ರೇಕ್ ತೆಗೆದುಕೊಂಡು ಹೊರಗಡೆ ಬಂದಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಇವರು ಈಗ ಏನು ಚರ್ಚೆ ಮಾಡ್ತಾ ಇರ್ಬೋದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಅಂದರೆ ಅದಕ್ಕೆ ಬ್ರೇಕ್ CLP ಸಭೆ ಅನ್ನುವಂಥದ್ದು ಒಂದು ಪ್ರಕ್ರಿಯೆ ನಡಿಬೇಕಾಗುತ್ತೆ. ಆ ಪ್ರಕ್ರಿಯೆಗಳೇನಿದೆ ಪ್ರೊಸೀಜರ್ ಮುಗಿದ ನಂತರ ಅದಕ್ಕೊಂದು ತೆರೆ ಎಳಿಬೇಕಾಗುತ್ತೆ. ಆದರೆ ಆ ತೆರೆ ಎಳೆಯುವುದಕ್ಕೂ ಮೊದಲೇ ಈ ರೀತಿ ಕಾಫಿ ಬ್ರೇಕ್ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ದಾರೆ. ಅದು ಕೂಡ ಸಿದ್ದರಾಮಯ್ಯ ಅವರು ಕೊಠಡಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು. ಇದೆಲ್ಲ ಯಾಕೆ ಅನ್ನುವಂಥ ಸಹಜವಾದಂಥ ಒಂದು ಪ್ರಶ್ನೆ ಕುತೂಹಲ ಕೂಡ ಉದ್ಭವ ಆಗ್ತಿದೆ. ಸೊ ಏನು ಚರ್ಚೆ ಆಗ್ತಾ ಇರ್ಬೋದು, ಅಥವಾ ಸಿದ್ದರಾಮಯ್ಯ ಅವರು ಏನಾದರೂ ವಿಚಾರಗಳನ್ನ ಹೇಳುವಂಥ ಒಂದು ಪ್ರಯತ್ನ ಆಗ್ತಿದೆಯಾ, ಅಥವಾ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ತರುವಂಥ ಒಂದು ಪ್ರಯತ್ನಗಳು ಏನಾದರೂ ಪ್ರಮುಖವಾದ ವಿಚಾರಗಳು ಇದಾವ ಅನ್ನುವಂಥದ್ದು ಕೂಡ. ಯಾಕಂದ್ರೆ ಯಾರು ನೂತನ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂಥ ಘೋಷಣೆ ಆಗೋದಕ್ಕೂ ಮೊದಲೇ ಒಂದಷ್ಟು ವಿಚಾರಗಳು ವಿನಿಮಯ, ಮಾಹಿತಿಗಳು ಪರಸ್ಪರ ವಿನಿಮಯ ಆಗುತ್ತಾ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಅಥವಾ ಏನಾದರೂ ಅಭಿಪ್ರಾಯಗಳನ್ನ ಹೇಳಬೇಕಾಗತ್ತಾ ಈ ಒಂದು ಸನ್ನಿವೇಶದಲ್ಲಿ? ಈಗಾಗಲೇ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಲೋಕಭವನದಿಂದ ಕೂಡ ರಾಜ್ಯಪಾಲರು ಕೂಡ ಅದನ್ನು ಅಂಗೀಕರಿಸಿದ್ದಾರೆ. ಆ ಪ್ರಕ್ರಿಯೆ ಕೂಡ ಈಗ ಮುಕ್ತಾಯ ಆಗಿದೆ. ನೂತನ ನಾಯಕನ ಆಯ್ಕೆ ಅಷ್ಟೇ ಇಲ್ಲಿ ಘೋಷಣೆ ಮಾತ್ರ ಬಾಕಿ ಇರುವಂಥದ್ದು. ಈ ಒಂದು ಹಂತದಲ್ಲಿ ಈಗ ದಿಢೀರ್ನೆ ಕೂಡ ಬ್ರೇಕ್ ತೆಗೆದುಕೊಂಡು ಅವ್ರು ಚರ್ಚೆ ಮಾಡ್ತಾ ಇರುವಂಥದ್ದು ಒಂದೊತ್ತು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿರುವಂಥದ್ದು. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಏನೆಲ್ಲ ಚರ್ಚೆ ಮಾಡ್ತಾ ಇದೆ ಈ ಮೂವರು ನಾಯಕರು ಅನ್ನುವಂಥ ಕುತೂಹಲ ಮೂಡಿಸಿದೆ ವಿದ್ಯಾಶ್ರೀ. ರೈಟ್ ಹರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.